ಇಲ್ಲಿ ಏನಪ್ಪ ಅಂದರೆ ಫುಲ್ ಮೆಜಾರಿಟಿ ಬಂದಿತ್ತಲ್ವಾ, ಇದು ದೊಡ್ಡ ಸಕ್ಸಸ್ ಅವ್ರ ಲೈಫಲ್ಲಿ. ಅದು ಪುಣ್ಯ ಮಾಡಿರೋ ಅಂತ ಹೇಳುತ್ತೆ ತಮಿಳ್ನಾಡು ಜನ. ವಿಜಯ್ ಅವ್ರನ್ನ ನೀವು ಬರ್ದಿಟ್ಕೊಳ್ಳಿ, ಅವರ ಆಡಿಯನ್ಸು, ಅವರ ನಿಯತ್ತು, ಅವರ ಧರ್ಮ, ದೇವ್ರ ದಿಂಡ್ರು, ಅವ್ರು ಆರಾಧನೆ ಮಾಡೋದು, ಇವಾಗ ಸಂಸಾರ ಜೊತೆಲೇ ಇರಬೇಕು ಅಂತೇನಿಲ್ಲ, ಅವ್ರು ಮಾಡೋ ಪುಣ್ಯದ ಕೆಲಸದಲ್ಲಿ ಎಲ್ಲ ಇದೆ. ಪ್ರೈಮ್ ಮಿನಿಸ್ಟರ್ ಆಗೋಂಥ ಒಂದು ಯೋಗನೂ ಕೂಡ ಅವ್ರ ಜಾಗದಲ್ಲಿ ತುಂಬಿ ತುಳುಕ್ತಾ ಇದೆ. ಗುರುಜಿ, ವಿಜಯ್ ದಳಪತಿ ಅವರು ಸಿನಿಮಾದಲ್ಲೇ CM ಆಗಿರ್ಲಿಲ್ಲ, ಬಟ್ ಅವ್ರು ಕಿಂಗ್ ಮೇಕರ್ ಮಾಡಿದ್ರು, ಬೇರೆಯವ್ರನ್ನ CM ಮಾಡಿದ್ರು. ಬಟ್ ಈಗ ನಿಜ ಜೀವನದಲ್ಲಿ CM ಆಗಿದ್ದಾರೆ. ಇದರಿಂದ ಯೂತ್ಗೆ ಏನ್ ಮೆಸೇಜ್ ಅಂದ್ರೆ, ನಾವ್ ಏನು ಮಾಡೋದಕ್ಕಾಗಲ್ಲಪ್ಪ ಅಂತ ಕೂತ್ರೆ ಏನೂ ಆಗೋದಿಲ್ಲ. ಬಟ್ 2024 ಫೆಬ್ರವರಿಯಲ್ಲಿ TVK ಪಕ್ಷವನ್ನ ಕಟ್ತಾರೆ. ಅಲ್ಲಿಂದ ಅವರ ಜರ್ನಿ ಶುರುವಾಗುತ್ತೆ. ತಮ್ಮ ಸಿನಿಮಾಗಳಲ್ಲಿ ಕೆಲವೊಂದು ವಿಚಾರಗಳನ್ನ ಅಳವಡಿಸ್ಕೊಳ್ತಾ ಹೋಗ್ತಾರೆ. ತದನಂತರದಲ್ಲಿ ಏನ್ ಮಾಡಬೇಕು ಜನರಿಗೆ ಅನ್ನೋದ್ರ ಬಗ್ಗೆ ಕೂಡ ಒಂದು ಫೇಸ್ಬುಕ್ ಅಲ್ಲಿ ಖಾತೆಯನ್ನು ತೆರೀತಾರೆ. ಅಲ್ಲಿಂದ ಅವರ ಜರ್ನಿ ಶುರುವಾಗುತ್ತೆ. ಅಂದ್ರೆ ಯೂತ್ಸಿಗೆ ಇದೇ ಮೆಸೇಜ್ ಅಂತ, ನಾವು ಬದಲಾವಣೆ ತರಬೇಕು ಅಂತಂದ್ರೆ ಮೊದಲು ನಾವು ಬದಲಾಗಬೇಕು, ಆಮೇಲೆ ಬದಲಾವಣೆ ತರೋದಕ್ಕಾಗುತ್ತೆ ಅಂತ. ಇಲ್ಲ, ಒಂದೇನಾಗುತ್ತೆ, ಇದ್ರ 10 ವರ್ಷದ ಮುಂಚೆನೇ ಒಂದು ಸ್ಟಾರ್ಟಿಂಗ್ ಅಲ್ಲಿ ತ್ರಿಷಾ ಹೇಳ್ತಾರೆ CM ಆಗುತ್ತೆ, ಅವ್ರಿಗೆ ಆಸೆ ಇತ್ತು ಅದು CM ಆಗ್ಬೇಕು ಅನ್ನೋ 100%. ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ಯಾವುದು ಜಾತಿ ವರ್ಕ್ ಆಗನಲ್ಲ, ಆಮೇಲೆ ದುಡ್ಡು ವರ್ಕ್ ಆಗನಲ್ಲ, ಯಾವುದು ಇಲ್ಲ. ವಿಜಯ್ ಎಲೆಕ್ಷನ್ಗೆ ಬಂದ್ರು, ಕರೆಕ್ಟಾಗಿ ಮಾತಾಡಿದ್ರು, ಜನಗಳ ಹತ್ರ ನಿಂತರು. ಜನ ಏನು ಬೇಕು ಅವ್ರು ಆಗ್ಬೋದು, ನಾವು ಚೆನ್ನಾಗಿ ಆಗ್ಬೋದು ಅಂತ ವಿಜಯ್ ನೋಡಿನೇ ಕಲ್ತ್ಕೋಬೋದು. ಅವ್ರವ್ರ ಮನೆಗೆ ಅವ್ರು MLA ಆದ್ರೂ ಸಾಕು, ಅವ್ರವ್ರ ಮನೆಗೆ ಅವ್ರು CM ಆದ್ರೆ ಸಾಕು ಅನ್ನೋ ಥರ ವಿಜಯ್ ಜಾತಕದಲ್ಲಿ ಯೋಗದ ಜಾತಕವನ್ನು ಅಪಾರವಾದ ಯೋಗ. ಯಾಕಂದರೆ ಲಗ್ನಾಧಿಪತಿ ಲಗ್ನದಲ್ಲಿದ್ದರೆ ಅದು ವಿಪರೀತ ರಾಜಯೋಗನ ತಂದುಕೊಡುತ್ತೆ. ಹಾಗಾಗಿನೇ ತಮಿಳ್ನಾಡಲ್ಲಿ ಇನ್ನು ಮುಂದೆ ನೀರಿನ ಗಲಾಟೆ ಇರಲ್ಲ. ವಿಜಯ್ ಜಾತಕದಲ್ಲಿ ನೀರು ತುಂಬ ತಾಂಡವಾಡ್ತಿದೆ. ಅದೇ ಜಯಲಲಿತಾ ಜಾತಕ ಸಿಂಹರಾಶಿ, ನೀರು 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 ಅನ್ನೋರು ಯಾವಾಗಲೂ ಅವ್ರಿಗೆ ಎಷ್ಟು ನೀರು ಬಿಟ್ಟರು ಸಾಕಾಗ್ತಲ್ಲ. ನೀರು ಬಂತು ಅಂದರೆ ತಮಿಳ್ನಾಡಿಗೂ ಕರ್ನಾಟಕ ಜಗಳ. ಅದೇ ವಿಜಯ್ ಜಾಗದಲ್ಲಿ ನೀರಿನ ಗಲಾಟೆ ಇರಲ್ಲ, ಖಂಡಿತಲ್ಲಿ ಕೂಡ ಕಾವೇರಿ ಗಲಾಟೆ ಖಂಡಿತಲ್ಲಿ ಕೂಡ ಇರಲ್ಲ. ಅದೇ ಥರ ಮೆಟ್ಟು ಡ್ಯಾಮ್ ಕೂಡ ತುಂಬಿ ಹರಿತಾ ಹೋಗುತ್ತೆ. ನೀರಿನ ಪ್ರಶ್ನೆ ಯಾವಾಗಲೂ ಬರಲ್ಲ, ನೀರಿನ ಗಲಾಟೆ ಬರಲ್ಲ. ವಿಜಯ್ ಜಾತಕದಲ್ಲಿ ಅಂಥ ರಾಜಯೋಗದ ನೀರಿನ ಜಾತಕ ಇದೆ. ಮತ್ತು ಗುರು ಅಷ್ಟಮದಲ್ಲಿದ್ದಾನೆ, ಭಾಳ ವೈಬ್ರೇಷನ್. ಗುರು ಅಷ್ಟಮದಲ್ಲಿರೋದ್ರಿಂದ ದೊಡ್ಡ ಸಕ್ಸಸ್ಸನ್ನು ಕೊಡ್ತಾ ಹೋಗ್ತಾನೆ. ಗುರು ಅಷ್ಟಮದಲ್ಲಿದ್ದರೆ ತುಂಬ ರಾಜಯೋಗ. ನೋಡಿದ್ರೆ ನೀವು ತ್ರಿಷಾ ಅವ್ರನ್ನ ನೋಡಿ, ತಿರುಪತಿದು ಅವ್ರಿಗೆ ಗೊತ್ತೋ ಗೊತ್ತಿಲ್ಲ, ಆ ರೆಡ್ ತಿರುಪತಿಲಿ ಕೊಡೋದು ಆ ರೆಡ್ ಕಲರ್ ಬಟ್ಟೆ, ಆ ವಿಜಯ್ದು ಬಟ್ಟೆನೂ ಕೂಡ ರೆಡ್, ಅಲ್ಲೊಂದು ಸ್ವಲ್ಪ ಯೆಲ್ಲೋ ಕಲರ್ ಬಾರ್ಡ್ರು, ಗೊತ್ತೋ ಗೊತ್ತಿದ್ದಲ್ಲಿ ವಿಜಯ್ ಎಲ್ಲ ಅದ್ರ ಮೇಲೆ ಇದೆ. ಆ ತಿರುಪತಿ ವೆಂಕಟೇಶ್ವರ ಸ್ವಾಮಿನೇ ಕೊಟ್ಟಂಗಿದೆ ಅದು. ವೆಂಕಟೇಶ್ವರ ಸ್ವಾಮಿದು ತಿರುಪತಿಲಿ ನೋಡಿ ಯೆಲ್ಲೋ ಕಲರ್ ಇದೆ, ರೆಡ್ ಕಲರ್ ಇದೆ. ಹಾಗಾಗಿನೇ ಏನು TVK ಅನ್ನೋ ಒಂದು ಪಕ್ಷ ಇದ್ರೆ ಒಂದು ಭಾಳ ವಿಶೇಷ ಅರ್ಥ ಮಾಡ್ಕೊಳ್ಳಿ. ಆ ಒಂದು ವೈಬ್ರೇಷನ್ ಸಕ್ಸಸ್ಸನ್ನು ಕೊಡುತ್ತೆ. T ಅಂದರೆ ತ್ರಿಷಾ, V ಅಂದರೆ ವಿಜಯ್, ಆಮೇಲೆ ಕುಮಾರ್ ಅಂತ ಅವ್ರ ಹೆಸರು ಹೇಳಿ. ಭಾಳ ಅದ್ಭುತವಾದ ಜಾತಕದಲ್ಲಿ ಆ ಹೆಸರನ್ನ ನೋಡಿ ಇಡ್ತಂಗಿದೆ. ಆ ಗೊತ್ತಿದ್ರೆ ಬೆಳಗ್ಗೆಲೆ 5:15 6 ಗಂಟೆಗೆ ತಿರುಪತಿ ದರ್ಶನ ಆಗಿದೆ. ಅಂದ್ರೆ ಎಲ್ಲರೂ ತಮಿಳಗ ವೆಟ್ರಿ ಕಳಗಂ ಅನ್ಕೊಂಡಿದ್ರು, ಬಟ್ ಅದನ್ನ ನೀವು ಒಂದು 3 ರೀತಿಯಾಗಿ ಡಿಸ್ಕ್ರೈಬ್ ಮಾಡ್ತಾ ಹೆಂಗ್ ಬೇಕಾದ್ರೂ ಹೇಳ್ಬೋದು. ಅದು ನಮ್ಮ ಮನಸ್ಸಿಗೆ T ಅಂದರೆ ತ್ರಿಷಾ, V ಅಂದರೆ ವಿಜಯ್, ಕುಮಾರ್ ಅಂತ ಅವ್ರ ಲಾಸ್ಟ್ ಹೆಸರು. ಹಾಗಾಗಿ ಭಾಳ ಅದ್ಭುತವಾಗಿ ಫಸ್ಟ್ ಕ್ರಿಶ್ಚಿಯನ್ಸ್ ನೇಮ್ ಬರುತ್ತೆ 100%. ಅದಾದಮೇಲೆ 3 ನೇಮ್ ಇದೆ ಅವ್ರದ್ದು 100%. ಹಾಗಾಗಿನೇ ದಿಶೋ ಅವ್ರದ್ದೇನೋ ಬರುತ್ತೆ 100%, ನಾನು ನೋಡಿದ್ದೀನಿ. ಹಾಗಾಗಿನೇ ಈ ಜೋಸೆಫ್, ವಿಜಯ್ ಜೋಸೆಫ್ ಅಂತ ಬರುತ್ತೆ. ಆ ಥರದ ಒಂದು ವೈಬ್ರೇಷನ್ ಇದೆ. ಹಾಗಾಗಿನೇ ಇನ್ನು ಮುಂದೆ ತಮಿಳ್ನಾಡಿಗೆ ಒಳ್ಳೆ ದಿನ, ಒಳ್ಳೆ ಕಾಲ ಬರ್ತಾ ಇದೆ. ಅದರಲ್ಲೂ ಕೂಡ ಇವತ್ತಿನ ಡೇ ತುಂಬ ಪವರ್ಫುಲ್ ಅಂತ ಡೇ ಆಗುತ್ತೆ. 100% ವೆರಿ ಸಕ್ಸಸ್ಸು. 4 and 1 ಕಾಂಬಿನೇಷನ್, ಅದ್ಭುತವಾದ ಒಂದು ಕಾಂಬಿನೇಷನ್. ಆಮೇಲೆ ಇವತ್ತು ಬುಧನ ನಕ್ಷತ್ರ ಬೇರೆ, ಅವರಿಗೆ ಸಂಪತ್ತಾರೆ ಬೇರೆ. ಸಂಪತ್ತಾರೆ ತುಂಬ ರಾಜಯೋಗ. ಸಂಜೆ ಹೊತ್ತಿಗಂತೂ ಇನ್ನೂ ರಾಜಯೋಗನ ಕೊಡುತ್ತೆ. ಬುಧ ದಶೆ ವಿಪರೀತ ರಾಜಯೋಗನ ಕೊಡುತ್ತೆ. ಬುಧ ಯಾವಾಗಲೂ ಕೂಡ ತುಂಬ ಬ್ರಿಲಿಯಂಟ್ ಗ್ರಹ ಅವ್ರಿಗೆ. ಯಾಕಂದರೆ ಬುಧ ತುಂಬ ಸ್ಟ್ರಾಂಗ್ ಆಗಿದ್ದಾನೆ. 12ನೇ ಮನೇಲಿರೋದು ಮುಖ್ಯ ಅಲ್ಲ, ಸ್ವಂತ ಮನೇಲಿದ್ದಾನೆ. ಅದು ವಿಪರೀತ ರಾಜಯೋಗ ಜಾತಕ. ವಿಜಯ್ಗಂತೂ ಇನ್ನು ಮುಂದೆ ತುಂಬ ಅದ್ಭುತ. ಅವ್ರು ನೋಡಿ, ಅವ್ರ ಮ್ಯಾರೇಜ್ ಲೈಫ್ ಡಿಸ್ಟರ್ಬ್ ಆಗಿರ್ಬೋದು, ಯಾರು ಮದುವೆಯವರು ಬಂಗಾರ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಿಮ್ಗೆ ಅದೇನನ್ನುತ್ತಾ? 8 ಗ್ರಾಮ್ ಬಂಗಾರ. ಯಾರು ಏನೇ ಆದ್ರೂ ಬಂಗಾರ ಕೊಡ್ತೀನಿ, ಮತ್ತೆ ಸೀರೆ ಕೊಡ್ತೀನಿ ಮದುವೆಗೆ, ಗಂಡು ಮಗು ಹುಟ್ಟರೆ ಉಂಗ್ರ ಕೊಡ್ತೀನಿ, ಉನ್ನತ ಅಭ್ಯಾಸಕ್ಕಾಗಿ 15,000 ಕೊಡ್ತೀನಿ. ಮತ್ತೆ ಯಾರಿಗೆಲ್ಲ ಗಂಡು ಮಕ್ಳಿಗೆ ಕೆಲ್ಸಕ್ಕಿಲ್ಲ ಅವ್ರಿಗೆಲ್ಲ 4,000 ಕೊಡ್ತೀನಿ. ಕೆಲಸ ಜಾರಿ ಆಗ್ಬೇಕು, ಅದೇ ನಮ್ದು ಆಶಯ. ಕೊಡ್ತಾರೆ 100% ಕೊಡ್ತಾರೆ. ಯಾಕಂದ್ರೆ ತುಂಬ ದುಡ್ಡನ್ನ ಮೇಂಟೈನ್ ಮಾಡಕ್ಕೆ ಬರುತ್ತೆ. ದುಡ್ಡು ಮೇಂಟೈನ್ ಮಾಡೋದಕ್ಕೆ ವಿಜಯ್ ಅಷ್ಟು ದೊಡ್ಡ ವ್ಯಕ್ತಿ ಆಗಿರೋದು. ಫೈನಾನ್ಸ್ ಮೇಂಟೈನ್ ಮಾಡಿದ. ಅವ್ರು ಯಾವುದೋ ಹಳೆ MLAಗಳ ಥರ ರಿಯಲ್ ಎಸ್ಟೇಟ್ ಮಾಡಿ ಬಾರ್ ನಡೆಸ್ಬಿಟ್ಟು ದಂಧೆ ಮಾಡಿ ದುಡ್ಡು ಸಂಪಾದನೆ ಮಾಡಿದಾರಲ್ಲ. ಬುದ್ಧಿವಂತಿಕೆಯಿಂದ ದುಡ್ಡು ಸಂಪಾದನೆ ಮಾಡಿದ್ದಾರೆ, ಬುದ್ಧಿ ಟರ್ನ್ ಓವರಿಂದ ಮಾಡಿದ್ದಾರೆ. ಹಾಗಾಗಿ ಟ್ಯಾಲೆಂಟಾಗಿ ಸಂಪಾದನೆ ಮಾಡ್ತಾರೆ. ಹಾಗಾಗಿ
ದೇಶದ ದುಡ್ಡನ್ನು, ರಾಜ್ಯದ ದುಡ್ಡನ್ನು ಹೇಗೆ ಸೇವ್ ಮಾಡಬೇಕು, ಹೇಗೆ ಟ್ಯಾಕ್ಸ್ ಕಟ್ಟಬೇಕು, ಹೇಗೆ ಅದನ್ನು ಅದನ್ನು ಮೇಂಟೈನ್ ಮಾಡಬೇಕಾಗತ್ತೆ. ಯಾಕಂದರೆ ಅವರ ಸಿನಿಮಾ ಕಥೆಗಳೆಲ್ಲ ಹಾಗೇ ಮೇಂಟೈನ್ ಮಾಡಿದ್ರು. ಹಾಗೆ ಅವ್ರು ಕೊನೆಗೆ ಅವ್ರು ರಾಜಕೀಯಕ್ಕೆ ಬರಬೇಕು ಅಂತ ಭಾಳ ವರ್ಷದಿಂದ ಪ್ಲಾನ್ ಮಾಡಾದ್ಮೇಲೆ ರಾಜಕೀಯಕ್ಕೆ ಸಂಬಂಧಪಟ್ಟಂಥ ಸಿನಿಮಾನೇ ಮಾಡೋಕ್ಕೆ ಸ್ಟಾರ್ಟ್ ಆದ್ರು. ಕೊನೆಗೆ ಲವ್ ಸ್ಟೋರಿ ಎಲ್ಲ ಕಮ್ಮಿ ಮಾಡ್ಕೊತಾ ಬಂದರು. ಅವ್ರು ತುಂಬ ಲಾಸ್ಟ್ಗೆ ಲವ್ ಸ್ಟೋರಿ ತೆಗೆದ್ರು, ಕಮ್ಮಿ ಮಾಡಿದರು. ಆ ಥರ ಒಂದು ಸ್ಟೋರಿಯನ್ನು ಮಾಡಿದರು. ವಿಜಯ್ ಜಾತಕದಲ್ಲಿ ವಿಪರೀತ ರಾಜಯೋಗದ ಜಾತಕ ಇರುತ್ತೆ. ನಿಮಗೂ ಕೂಡ ಇಂಥ ಮಕ್ಕಳು ರಾಜಯೋಗದ ಮಕ್ಕಳು ಹುಟ್ಟಬೇಕು, ರಾಜಯೋಗದ ಜಾತಕದ ಮಕ್ಕಳು ಹುಟ್ಟಬೇಕಂದ್ರೆ ನೀವು ಪುಣ್ಯ ಮಾಡಿರ್ಬೇಕು. ಹಾಗಾಗಿನೇ ಎಲ್ಲರ ಮೇಲೂ ಕೂಡ ಎಲ್ಲ ಬಡವರು ಕೂಡ ಒಂದು ಸಲ ಶ್ರೀಮಂತರಾಗೋದು ಅವರ ಜಾತಕದ ಮೇಲೇ, ಅವ್ರ ಜಾತಕದ ಯೋಗಗಳ ಮೇಲೇ ಡಿಸೈಡ್ ಆಗಬೇಕು. ಕಟಕ ರಾಶಿ ಪುಷ್ಯ ನಕ್ಷತ್ರದಂತೂ ವಿಪರೀತ ರಾಜಯೋಗದ ಜಾತಕ ಭಾಳ ಬರೆದಿಟ್ಟು ಕೇಳಿ. ಇನ್ನು ಮುಂದೆ ಅಂತೂ ನಿಮ್ಗೆ ಇನ್ನೂ ರಾಜಯೋಗ ಬರುತ್ತೆ. ಯಾಕಂದರೆ ಭಾಳ ವೈಬ್ರೇಷನ್ 6ನೇ ತಿಂಗಳ ಮೇಲೆ ಖಂಡಿತ ಕೂಡ ತುಂಬ ದೊಡ್ಡ ಸಕ್ಸಸ್ಸನ್ನು ಕೊಡ್ತಾ ಇರುತ್ತೆ. ಕಟಕ ರಾಶಿ ಅವ್ರದ್ದು ಆಗಿರೋದ್ರಿಂದ, ಶುಕ್ರದೇಶ ಆಗಿರೋದ್ರಿಂದ ಅವ್ರು ಇಷ್ಟಪಡುವಂಥ ಒಂದು ಮದುವೆ ತಿರುಚಿಲಿ ಹೋಗಿ ನಿಂತಿದ್ರು. ತಿರುಚಿಲೂ ಕೂಡ ನಿಂತಿದ್ರು, ಮತ್ತು ಪೆರಂಬೂರು 2 ಕಡೆ ನಿಂತಿದ್ರು. 2 ಕಡೆನೂ ಕೂಡ ಅವ್ರು 2 ಕಡೆ ಮಾತ್ರ ಅವ್ರಿಗೆ ಗೊತ್ತು, ಇನ್ನೆಲ್ಲರ ಕಡೆ ಯಾರು MLA ಅನ್ನೋದು ಗೊತ್ತಿಲ್ಲ.